ತಮಗೆ ಮಾಟ ಮಾಡಿಸಿದ್ರ ಅಂತ ಒಂದು ಆರೋಪ ಮಾಡಿದ್ರು ಸರ್. ತಮಗೆ ಮಾಟ ಮಾಡಿಸಿದಾರೆ ಮುನಿರತ್ನ ಹೇಳಿದಾರೆ. DKC ಅವರು ತಮಗೆ ಮಾಟ ಮಾಡಿಸಿದಾರೆ ಅಂತ. ಮಾಟದಲ್ಲಿ ಮಾಟ ಹೋಮ ಅದರೆಲ್ಲ ನಂಬಿಕೆ ಇಟ್ಕೊಂಡಿಲ್ಲ. ಸರಿ, ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿ ಯಾವಾಗ ಮಾಡ್ತೀರಾ? ಅದ್ರ ಬಗ್ಗೆ ಏನೋ ಚಿಂತನೆ ಮಾಡಿದ್ರೆ ಸರ್? ಓಲ್ಡ್ ಪೆನ್ಷನ್ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ಸರ್ ತಾವು. ಯಾವುದು ಓಲ್ಡ್ ಪೆನ್ಷನ್ ಸ್ಕೀಮ್ ಸರ್? OPS ಅದು ಜಾರಿ ಬಗ್ಗೆ ಸಾಕಷ್ಟು ಜನ ಕುತೂಹಲ ಇಟ್ಕೊಂಡ್ರ. ಅದು ಯಾವಾಗ ಜಾರಿ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಒಂದು ಮೀಟಿಂಗ್ ಮಾಡಬೇಕು. ಅದು ಈಗ OPS ಬಹಳ ದಿನದಿಂದೆ ಆದಿದ್ದದು. ಈ ನ್ಯೂ ಪೆನ್ಷನ್ ಸ್ಕೀಮ್ ಇದೆಯಲ್ಲ, ಬಹಳ ಹಿಂದೆ ಮಾಡಿದ್ದದು. ಕೇಂದ್ರ ಸರ್ಕಾರದ ಪ್ರಕಾರ ಮಾಡಿದೆ ಅಷ್ಟೇ. ಕೇಂದ್ರ ಸರ್ಕಾರದವರು ಮಾಡಿದ್ರಲ್ಲ, ಅದ್ರ ಪ್ರಕಾರ ಮಾಡಿದೆ. ನವೆಂಬರ್ ಕ್ರಾಂತಿ ಅನ್ನೋದು ಬಹಳ ಚರ್ಚೆ ಶುರುವಾಗಿದೆ. ಇಷ್ಟು ದಿನ ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ರು, ಈಗ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಗೊತ್ತಾಯ್ತಾ? ಕೃಷ್ಣಾ ಮೇಲ್ದಂಡೆ ಸಂತ್ರಸ್ತರಿಗೆ ಸ್ಪಂದಿಸುವಂತ ಕೆಲಸ ಮಾಡಿದಿರಿ. ಆದ್ರೆ ಯೋಜನೆಯನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ? ದರ ನಿಗದಿ ಮಾಡಿದಿರಿ. ದರ ನಿಗದಿ ಮಾಡುವ ಮೂಲಕ ಸ್ಪಂದನೆ ಸಿಕ್ಕಿದೆ. ಬಟ್ ಅದು ಎಷ್ಟು ಆದಷ್ಟು ಜಾಗ್ರತೆ ಮಾಡ್ತೀವಿ. 2-3 ವರ್ಷದಲ್ಲಿ ಮಾಡ್ತೀವಿ ಸರ್. ಈ ಹಣಕಾಸು ವರ್ಷದಲ್ಲಿ ಏನಾದರೂ ನಿರೀಕ್ಷೆ ಮಾಡಬಹುದಾ? 4 ವರ್ಷದಲ್ಲಿ ಈ ಹಣಕಾಸು ವರ್ಷದಲ್ಲಿ 25-26 ಸಾಲಿನಲ್ಲಿ ಅನುದಾನ ಏನಾದರೂ ಕೊಡ್ತೀರಾ? ಈಗಿಂದ ಶುರು ಮಾಡ್ತೀವಿ. ನಿಗಮ ಮಂಡಳಿಯ ಸಂಪೂರ್ಣ ಅಧ್ಯಕ್ಷರನ್ನು ಯಾವಾಗ ಆಯ್ಕೆ ನಿಗಮ ಮಂಡಳಿ ಅಧ್ಯಕ್ಷರ ಆಗೋಯ್ತಲ್ರಿ, ಆಗೋಯ್ತು, ಮಾಡಿ ಆಗೋಯ್ತು. ಇನ್ನೇನಿದ್ರು ಜನವರಿ ಫೆಬ್ರವರಿನಲ್ಲಿ. ಸರ್, ವಾಲ್ಮೀಕಿ ಸಮಾಜದ ಸಚಿವ ಸ್ಥಾನದ ಒಂದು ಬೇಡಿಕೆ ಇದೆ. ವಾಲ್ಮೀಕಿ ಸಮಾಜದ 2 ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಸರ್ಕಾರ ಅವ್ರನ್ನ ತೆಗೆದಾಕಿದ್ದಲ್ಲ, ಅವರಾಗೆ ರಾಜೀನಾಮೆ ಕೊಟ್ಟಿರೋದು. ನೋಡೋಣ, ಈಗ ಮುಂದಿನ ರೀಸೆಟಲ್ನಲ್ಲಿ ಅದನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.